ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಯಾಕೋ ಮೂಡ ಹಗರಣ ತುಂಬಾನೇ ಕಗ್ಗಂಟಾದ ಹಾಗೆ ಕಾಣ್ತಾ ಇದೆ. ದಿನೇ ದಿನೇ ಮೂಡ ಹಗರಣ ಸುದ್ದಿ ಬರ್ತಾನೆ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಅವರಿಗೆ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರ 14 ನಿವೇಶನವನ್ನ ಹಂಚಿಕೆ ಮಾಡಿದ ಹಗರಣಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿತು. ಬಿಜೆಪಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಚಾರದ ಸರಕು ಸಿಕ್ಕಂತಾಯ್ತು. ಮೋದಿ ಕೂಡ ಇದನ್ನ ಅತ್ಯಂತ ಸೂಕ್ಷ್ಮವಾಗಿ ಬಳಸ್ಕೊಂಡು ಲಾಭವನ್ನ ಪಕ್ಷಕ್ಕೆ ತಂದ್ರು. ಈಗ ಇನ್ನೊಂದು ತಲೆನೋವು ಸಿದ್ದರಾಮಯ್ಯ ಅವರಿಗೆ ಶುರುವಾಗಿದೆ. ಮೂಡಾ ಸೈಟ್ ಒಳಗೆ ಇನ್ನೊಬ್ರು ಕಾಲಿಟ್ಟಿದ್ದಾರೆ. ಅವರೇ ಜಮುನಾ. ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ನೀಡಲಾಗಿದ್ದ ಮೂಲ ಜಾಮೀನು ಇತ್ತಲ್ಲ, ಆ ವಿಚಾರವಾಗಿ ಅಸಲಿ ಮಾಲೀಕರು ಇದೀಗ ಕೋರ್ಟ್ ಬಳಿ ಹೋಗಿದ್ದಾರೆ. ನಮ್ಗೆ ನ್ಯಾಯ ಕೊಡ್ಸಿ ಅಂತ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ, ಜಾಮೀನು ಮಾರಿದ ಮಾಲೀಕ ದೇವರಾಜು ಸೇರಿ 12 ಜನರ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. 10ರ ಜೊತೆಗೆ 11 ಅನ್ನುವ ಹಾಗೆ ಸಿದ್ದರಾಮಯ್ಯ ಅವರಿಗೆ ಮೂಡಾದಿಂದ ದಿನೇ ದಿನೇ ಸಮಸ್ಯೆಗಳು ಹೆಚ್ಚಾಗ್ತಾನೆ ಇದೆ. ಇನ್ನೊಂದು ಕೇಸ್ ಅವರ ತಲೆದಂಡಕ್ಕೂ ಕಾರಣವಾಗಬಹುದು. ಮೂಡ 50ರಿಂದ 50 ಹಗರಣದಲ್ಲಿ ಮೂಡಾದಿಂದ ಪರಿಹಾರವಾಗಿ ನೀಡಲಾಗಿದ್ದ 14 ಸೈಟ್ ಅನ್ನ ವಾಪಸ್ ಪ್ರಾಧಿಕಾರಕ್ಕೆ ಕೊಟ್ಟರು ಸಿಎಂ ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ ತೊಂದರೆ ತಪ್ತಾ ಇಲ್ಲ. ಇದೀಗ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಸಿಎಂ ಪತ್ನಿ ಪಾರ್ವತಿ ದಾನ ಪಡೆದ ಭೂಮಿ ಸಂಬಂಧ ಕೋರ್ಟ್ನಲ್ಲಿ ಕೇಸ್ ದಾಖಲು ಆಗಿರೋದು ಸಿಎಂ ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ ಹೊಸ ತಲೆನೋವು. ಜಮುನಾ ಅವರು ಜಮೀನಿಗೆ ಸಂಬಂಧಿಸಿದಂತೆ ದಾವೆ ಹೊಡೆಸಿದ್ದಾರೆ. ಮೈಸೂರಿನ 7ನೇ ಜೆಎಂಎಫ್ಸಿ ಕೋರ್ಟ್ನಲ್ಲಿ ಕೇಸನ್ನ ದಾಖಲಿಸಿದ್ದಾರೆ. ಈಗ ಸಿದ್ದರಾಮಯ್ಯ ಅವರ ಕುಟುಂಬ ಆ ಕೇಸಿನ ಸಲುವಾಗಿ ಹೊಸ ಟೆನ್ಷನ್ ಅಲ್ಲಿದ್ದಾರೆ. ಕೆಸರೆ ಗ್ರಾಮದ 3.16 ಎಕರೆ ಭೂಮಿಗಾಗಿ ಈ ಕೇಸ್ ಆಗಿರೋದು. ಹಾಗಾದ್ರೆ ದೂರು ಕೊಟ್ಟವರ ಆರೋಪ ಏನು? ಆ ಜಮೀನು ಮಾರಾಟ ಮಾಡುವಾಗ ನನ್ನ ಗಮನಕ್ಕೆ ತರದೆ ಮಾರಾಟ ಮಾಡಲಾಗಿದೆ. ಇದು ನನ್ಗೆ ಆದ ಅನ್ಯಾಯ. ದಯವಿಟ್ಟು ನನ್ಗೆ ನ್ಯಾಯ ಕೊಡಿಸಿ ಅಂತ ಜಮುನಾ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಸೇರಿ 12 ಜನರ ಮೇಲೆ ಸಿವಿಲ್ ಕೇಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರುದಾರ ಮಹಿಳೆ ಜಮುನಾ ಸಹೋದರ ನಮ್ಮ ಚಿಕ್ಕಪ್ಪ ದೇವರಾಜು ಮೋಸದಿಂದ ಭೂಮಿ ಮಾರಾಟ ಮಾಡಿದ್ದಾರೆ. ನಿಮ್ಮ ಹೆಸರಿನಲ್ಲಿ ಖಾತೆ ಮಾಡುತ್ತೇನೆ ಎಂದು ಹೇಳಿ ನನ್ನ ಹಾಗೂ ತಾಯಿಯ ಬಳಿ ಸಹಿಯನ್ನ ಪಡೆದುಕೊಂಡ್ರು. ಆದರೆ ನಮ್ಗೆ ಭೂಮಿ ಸಿಗದಂತೆ ಮಾರಾಟ ಮಾಡಿದ್ದಾರೆ. ನಂತರ ಭೂಮಿ ಮಾರಾಟ ಮಾಡಲಾಗಿದೆ ಎಂದು ನಮ್ಮ ಗ್ರಾಮದ ಪ್ರಮುಖರು ನಮ್ಗೆ ಹೇಳಿದ ನಂತರ ಚಿಕ್ಕಪ್ಪನನ್ನು ಹೋಗಿ ಪ್ರಶ್ನೆ ಮಾಡಿದ್ವಿ. ಆಗ ನಿಮ್ಗೆ ಪರಿಹಾರ ಕೊಡಿಸ್ತೇನೆ, ಸುಮ್ಮನಿರಿ ಅಂತ ನಮ್ಮ ಬಾಯನ್ನ ಮುಚ್ಚಿಸಿದ್ರು. ಆಮಿಷ ಒಡ್ಡಿ ಮೂಡ ಜಮೀನನ್ನ ಬೆರೆಸಿಕೊಂಡ್ರು ಅನ್ನುವ ಮಾತನ್ನಾಡಿದ್ರು. ಆದ್ರೆ ಇಲ್ಲಿ ತನಕ ಒಂದೇ ₹1 ಪರಿಹಾರವು ಸಿಕ್ಕಿಲ್ಲ ಅನ್ನೋದು ಅವರ ಅಳವು. ಹೀಗಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಅಸಲಿ ಮಾಲೀಕರ ಕೇಸ್ ಸಿದ್ದು ಹಾಗೂ 12 ಜನರಿಗೆ ಇನ್ನಷ್ಟು ಕಂಟಕ ತರೋದ್ರಲ್ಲಿ ಅನುಮಾನವೇ ಇಲ್ಲ. ಬಲ್ಲವರು ಹೇಳುವ ಪ್ರಕಾರ ಈ ಕೇಸ್ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ ಅನ್ನೋದು. ಇನ್ನೊಂದು ಕಡೆಯಲ್ಲಿ RTI ಕಾರ್ಯಕರ್ತರು ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಮೈಸೂರು ಮೂಡ ಕಚೇರಿಯಲ್ಲಿ ಶೋಧ ಕಾರ್ಯ ನಡೆಸಲು ಲೋಕಾಯುಕ್ತ ವಾರೆಂಟ್ ಪಡೆದಿತ್ತು. ಆದ್ರೆ ಸರ್ಚ್ ಮಾಡದೆ ಸರ್ಚ್ ವಾರೆಂಟ್ ವಾಪಸ್ ಕೊಡಲಾಯಿತು. ಸರ್ಚ್ ವಾರೆಂಟ್ ಬಗ್ಗೆ ಲೋಕಾಯುಕ್ತ DYSP ಮಾಲ್ತೇಶ್ರಿಂದ ಮಾಹಿತಿ ಸೋರಿಕೆಯಾಗಿದೆ. ಸಚಿವ ಬೈರತಿ ಸುರೇಶ್ ಹಿಂದಿನ ಆಯುಕ್ತರಾದ GT ದಿನೇಶ್ ಕುಮಾರ್ ಹಾಗೂ ನಟೇಶ್ಗೆ ಮಾಹಿತಿ ನೀಡಿದ್ರು. ಇದಕ್ಕಾಗಿ ₹8 ಕೋಟಿ ಹಣದ ಡೀಲ್ ನಡೆದಿದೆ, ದಾಖಲೆ ನನ್ನ ಬಳಿ ಇದೆ ಅಂತ ಹೇಳಿದ್ದಾರೆ. ಆ ದಾಖಲೆಯನ್ನ ನಾನು ಇಡಿಗೆ ನೀಡುತ್ತೇನೆ ಹಾಗೂ ರಾಜ್ಯಪಾಲರಿಗೆ ದೂರನ್ನ ಕೊಡ್ತೀನಿ ಅಂದಿದ್ದಾರೆ. ಮೂಡ ಸಂಕಷ್ಟ ಸಿಎಂ ಸಿದ್ದರಾಮಯ್ಯನವರನ್ನ ದಿನೇ ದಿನೇ ಹೈರಾಣು ಮಾಡ್ತಾ ಇದೆ. ರಾಜೀನಾಮೆ ಕೊಡದೆ ಮೊಂಡಾಟ ಮಾಡ್ತಾ ಪಕ್ಷಕ್ಕೂ ಕೂಡ ಸಿದ್ದರಾಮಯ್ಯ ಡ್ಯಾಮೇಜ್ ಮಾಡ್ತಾ ಇರೋದು ಸುಳ್ಳಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.
ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.